ಶಾಲಾ ಬಸ್ಗೆ ಮೀನು ಸಾಗಾಟದ ಕ್ಯಾಂಟರ್ ಡಿಕ್ಕಿ ಹೊಡೆದಿದೆ. 7 ವಿದ್ಯಾರ್ಥಿಗಳಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ. ಅದೃಷ್ಟವಶಾತ್ ಭಾರೀ ಅನಾಹುತ ತಪ್ಪಿದಂತಾಗಿದೆ. ಮಂಗಳೂರು ಹೊರವಲಯ ಉಳ್ಳಾಲದ ಕಾಪಿಕಾಡು ಬಳಿ ಘಟನೆ ನಡೆದಿರುವಂಥದ್ದು. ತಲಪಾಡಿಯ ಶಾರದಾ ವಿದ್ಯಾನಿಕೇತನ ಶಾಲಾ ಬಸ್ಗೆ ಡಿಕ್ಕಿ ಹೊಡೆದಿದೆ. ಶಾಲಾ ಬಸ್ಗೆ ಹಿಂದಿನಿಂದ ಈ ಮೀನು ಸಾಗಾಟ ಮಾಡುತ್ತಲ್ಲ ಆ ಕ್ಯಾಂಟರ್ ಡಿಕ್ಕಿಯನ್ನ ಹೊಡೆದಿರುವಂಥದ್ದು. ಗೋವಾದಿಂದ ಕೇರಳದ ಕಡೆಗೆ ಈ ಟ್ಯಾಂಕರ್ ಬರ್ತಾ ಇತ್ತು ಅಂತ ಹೇಳಲಾಗ್ತಾ ಇದೆ. ಈ ಕ್ಯಾಂಟರ್ ಶಾಲಾ ವಾಹನಕ್ಕೆ ಡಿಕ್ಕಿ ಹೊಡೆದಿದೆ. ಸದ್ಯಕ್ಕೆ ಈ ಒಂದು ವಿಚಾರದಲ್ಲಿ ಮಕ್ಕಳಿಗೆ ಅಂದರೆ ಶಾಲಾ ಮಕ್ಕಳಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಇನ್ನು ಒಂದು ಕಡೆ ನೀವು ನೋಡ್ಬೋದು ಎಷ್ಟರ ಮಟ್ಟಿಗೆ ಬಸ್ ಕಂಪ್ಲೀಟ್ ಆಗಿ ಫ್ರಂಟ್ನ ಅಂದರೆ ಈ ಒಂದು ಬಸ್ನ ಮುಂಭಾಗ ಆಗಿರ್ಬೋದು, ಕ್ಯಾಂಟರ್ನ ಮುಂಭಾಗ ಆಗಿರ್ಬೋದು ಯಾವ ರೀತಿಯಾಗಿ ಜಖಮ್ ಆಗಿದೆ ಅನ್ನೋದನ್ನ ಕುಂದಾಪುರ ಮೂಲದ ಚಾಲಕ ಸಂಜೀವ್ನಿಂದ ಈ ಒಂದು ಅಪಘಾತ ನಡೆದಿರುವಂಥದ್ದು. ನಿದ್ದಿರೆ ಮಂಪರ್ನಲ್ಲಿ ನಿಯಂತ್ರಣ ತಪ್ಪಿ ಅವರ ಕಂಟ್ರೋಲ್ ತಪ್ಪಿ ಈ ಒಂದು ಆಕ್ಸಿಡೆಂಟ್ ನಡೆದು ಹೋಗಿದೆ. ಅಂಥದ್ದೊಂದು ಅನುಮಾನ ಸದ್ಯಕ್ಕೆ ವ್ಯಕ್ತವಾಗ್ತಾ ಇರೋದು. ಸದ್ಯಕ್ಕೆ ಆ 7 ವಿದ್ಯಾರ್ಥಿಗಳನ್ನ ಅಲ್ಲಿನ ಸ್ಥಳೀಯ ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ವಿದ್ಯಾರ್ಥಿಗಳಿಗೆ ಸ್ಥಳಕ್ಕೆ ಉಳ್ಳಾಲ ಪೊಲೀಸರು ಭೇಟಿಯನ್ನು ನೀಡಿ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಶಾಲಾ ವಾಹನಕ್ಕೆ ಇದೀಗ ಒಂದು ಮೀನು ಸಾಗಾಟದ ಕ್ಯಾಂಟರ್ ಡಿಕ್ಕಿ ಹೊಡೆದಿರೋದು. ಇನ್ನು ಅದರಲ್ಲೂ ಕೂಡ ಗಮನಿಸೋದಾದ್ರೆ ಮಂಗಳೂರು ಹೊರವಲಯದ ಉಳ್ಳಾಲದ ಕಾಪಿಕಾಡು ಬಳಿ ಘಟನೆ. ತಲಪಾಡಿಯ ಶಾರದಾ ವಿದ್ಯಾನಿಕೇತನ ಶಾಲಾ ಬಸ್ಗೆ ಈ ಒಂದು ಕ್ಯಾಂಟರ್ ಡಿಕ್ಕಿ ಹೊಡೆದಿರೋದು. ಈ ಒಂದು ಘಟನೆಯಲ್ಲಿ 7 ವಿದ್ಯಾರ್ಥಿಗಳಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಸದ್ಯಕ್ಕೆ ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ.